ಎಲ್ಲರಿಗೂ ನಮಸ್ಕಾರ. ನೀವು ಬಾಲದೊಳಗೆ ಈಗ ನೋಡತ್ತಿರ್ಬೋದು, ಖಾರ ಐತಿ. ಖಾರ ಎಂಥ ಖಾರ? ಇದು ಮಸಾಲೆ ಖಾರ ಐತಿ. ನಮ್ಮ ಉತ್ತರ ಕರ್ನಾಟಕದೊಳಗೆ ಈ ಚಳಿಗಾಲ ಮುಗದ ಬೇಸಿಗೆ ಸ್ಟಾರ್ಟ್ ಆಗಕೈತಂದ್ರೆ ಮೆಣಸಿನ್ಕಾಯಿ ಬರ್ತಾವೆ. ಭಾಳ ನಮೂನಿ ವೆರೈಟಿ ಮೆಣಸಿನ್ಕಾಯಿ ಬರ್ತಾವೆ. ಅಂಥ ಮೆಣಸಿನ್ಕಾಯಿ ತೊಗೊಂಡು ಖಾರ ಕೊಟ್ಟು ಆ ಖಾರಕ್ಕೆ ಮಸಾಲೆ ಕೂಡಿಸಿ ವರ್ಷ ಪೂರ್ತಿ ಆಗುವಂಗೆ ಸ್ಟಾಕ್ ಮಾಡಿರ್ತಾರೆ. ಆ ಖಾರ ಹೆಂಗಿರ್ತೈತಂತೆ ನೋಡೋಣ. ಅದಕ್ಕಿಂತ ಮೊದಲ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಬರೋ ಬೆಲ್ ಗಂಟೆ ಹೊಡೆಯೋದು ಮರಿಬೇಡ್ರಿ. ಇದಕ್ಕೆ ನಾವು 1 kg ಆಗುವಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿವಿ. ಖಾರ ಇರುವಂಥ ಬ್ಯಾಡಗಿ ಮೆಣಸಿನ್ಕಾಯಿ. ಇದಕ್ಕೆ ಎಣ್ಣೆ ಬೇಕ್ರಿ. 250 ಗ್ರಾಮ್ ಆಗುವಷ್ಟು ಎಣ್ಣೆ ತೊಗೊಂಡಿವಿ. ಆಮೇಲೆ 100 ಗ್ರಾಮ್ ಆಗುವಷ್ಟು ಉಪ್ಪು ತೊಗೊಂಡಿವಿ. ಈಗ ಖಾರ ಕುಟ್ಟು ಗಿರ್ನಿಗೆ ಹೋಗಿವ್ರಿ ನಾವು. ಖಾರ ಕುಟ್ಟು ಗಿರ್ನಿಗೆ ಹೋಗಿ ಆ ಗಿರ್ನಿ ಒಳಗೆ ಎಲ್ಲ ಮೆಣಸಿನ್ಕಾಯಿ ಹಾಕಿವಿ. ಎಲ್ಲ ಮೆಣಸಿನ್ಕಾಯಿ ಹಾಕಿ ಎಣ್ಣೆ ಹಾಕಕತ್ತಿದ್ದೀವಿ ರೀ. ಸಾಕಷ್ಟು ಎಣ್ಣೆ ಹಾಕಬೇಕು. ಆಮೇಲೆ ಉಪ್ಪು ಹಾಕಿ ಅದನ್ನು ಗ್ರೈಂಡ್ ಮಾಡ್ತಾರೆ ರೀ. ಗ್ರೈಂಡ್ ಮಾಡೋದಂದ್ರೆ ಇದು ಮಷಿನ್ಗಳನ್ನು ಬೇರೆ ಬೇರೆ ಅದಾವ. ಕುಟ್ಟುವನು ಅದಾವ ಮತ್ತು ಬೀಸುವನು ಅದಾವ. ಇಲ್ಲಿ ನಮ್ಮಲ್ಲಿ ಇದು ಗ್ರೈಂಡಿಂಗ್ ಅಂದ್ರೆ ಬೀಸು ಟೈಪ್ ಇತ್ತಿದೆ. ಇದ್ರೊಳಗೆ 1-2-3 ಸಲ ನಾವು ಕೆಳಗಿಂದ ಮ್ಯಾಲಿಂದ ಕೆಳಗೆ ಮಾಡಿ ಅದನ್ನು ಸಣ್ಣ ಮಾಡಿ ಕೊಟ್ಟಾರ್ರಿ. ಭಾಳ ಅಂದ್ರೆ ಭಾಳ ಸಣ್ಣ ಆಕತಿ, ಭಾಳ ಚಲೋ ಆಕತಿ. ಹಿಂಗೆ ಈಗ ನೋಡ್ರಿ, ಕಲರ್ ನೀವು ನೋಡ್ತಿರ್ಬೋದು. ಅಚ್ಚ ಖಾರ ಅಂದ್ರೆ ಬಂಗಿ ಪುಡಿ ಅಂತಾರೆ ನಮ್ಮ ಉತ್ತರ ಕರ್ನಾಟಕದಾಗ. ಹಿಂಗೆ ಬಂಗಿ ಪುಡಿ ನಾವು ಕುಟ್ಟಿಸ್ಕೊಂಡು ಬಂದು ಮನೆಯೊಳಗನ ನಾವು ಮಸಾಲೆ ಕೂಡಿಸ್ತೀವಿ ರೀ. ಹಿಂಗೆ ಖಾರ ಕುಟ್ಟಿ 1 ವರ್ಷ ಪೂರ್ತಿ ನಾವು ಇದನ್ನು ಬಳಸ್ತೀವಿ. ಬಂಗಿ ಪುಡಿ ಹಿಂಗೆ ಇಟ್ಟರೆ ಇದು ಬೆಳ್ಳಗಾಗೋ ಚಾನ್ಸ್ ಇರ್ತೈತಿ, ಕಲರ ಚೇಂಜ್ ಆಕತಿ. ಅದರ ಸಲುವಾಗಿ ನಾವು ಖಾರ ಮಸಾಲೆ ಕೂಡಿಸಿ 1 ವರ್ಷ ಇಟ್ಟರೂ ಈ ಖಾರಕ್ಕೆ ಏನೂ ಆಗಲ್ಲ. ಮತ್ತು ಖಾರ ಭಾಳ ರುಚಿಯಾಗಿರ್ತೈತಿ, ಭಾಳ ಟೇಸ್ಟಿಯಾಗಿರ್ತೈತಿ, ಕಲರ್ಫುಲ್ಲಾಗಿರ್ತೈತಿ. ಅದರ ಸಲುವಾಗಿ ನಾವು ಹಿಂಗೆ ಖಾರ ಕುಟ್ಟಿ ಅದನ್ನು ಮಸಾಲೆ ಕೂಡಿಸಿ ಇಟ್ಟು ಬಿಡ್ತೀವಿ ರೀ. ಇದಕ್ಕೆ ನಾವು 10-15 ಏಲಕ್ಕಿ ತೊಗೊಂಡೀವಿ, ದಾಲ್ಚಿನ್ನಿ ತೊಗೊಂಡೀವಿ, ಲವಂಗ ತೊಗೊಂಡೀವಿ, ಕಾಳು ಮೆಣಸು ತೊಗೊಂಡೀವಿ, ಬಾದಾಮ್ ಫೂಲ್ ತೊಗೊಂಡೀವಿ. ಆಮೇಲೆ ಬೆಟ್ಟದ ಏಲಕ್ಕಿ, ಗುಡ್ಡದ ಏಲಕ್ಕಿ ಅಂತಾರಲ್ಲ ಅದನ್ನು ತೊಗೊಂಡೀವಿ, ಚಕ್ಕರ್ ಮಗ್ಗಿ ತೊಗೊಂಡೀವಿ, ಜೀರಿಗೆ ತೊಗೊಂಡೀವಿ, ಅಜವಾನ ಕಾಳು ತೊಗೊಂಡಿದ್ದೀವಿ, ಬಿಳಿ ಎಳ್ಳು ತೊಗೊಂಡೀವಿ, ಶಹಜೀರಿಗೆ ತೊಗೊಂಡೀವಿ. ಆಮೇಲೆ ಮಸಾಲೆ ಪತ್ರಿ ತೊಗೊಂಡೀವಿ. ಕೊತ್ತಂಬರಿ ಕಾಳು ಜಾಸ್ತಿ ಬೇಕು, ಅದಕ್ಕೆ 1 ವಾಟಿ ತುಂಬ ಕೊತ್ತಂಬರಿ ತೊಗೊಂಡೀವಿ. 1 ವಾಟಿ ಕೊಬ್ಬರಿ ತುರಿದಿಟ್ಕೊಂಡೀವಿ. ಇಷ್ಟೆಲ್ಲ ಮಸಾಲೆ ಕೂಡಿಸಿದ್ರೆ ನಮ್ಮ ಖಾರ ವಾಹ್ ಮಸ್ತ್ ಅಂದ್ರೆ ಮಸ್ತ್ ಆಕತಿ. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡೀವಿ. ಕೊತ್ತಂಬರಿ ಸಾಕಷ್ಟು ಕೊತ್ತಂಬರಿ ಹಾಕ್ಬೇಕ್ರಿ. ಕೊತ್ತಂಬರಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಉಳ್ಳಾಗಡ್ಡಿನೂ ಬೇಕು. ಈಗ ನೀವು ನೋಡ್ತಿರ್ಬೋದು ಕ್ವಾಂಟಿಟಿ ಈ ಪ್ಲೇಟ್ನಾಗೆ ನೋಡ್ರಿ, ನಿಮ್ಗೆ ಗೊತ್ತಾಕತಿ. 1 kgಗೆ ಇಷ್ಟೆಲ್ಲ ಪ್ರಮಾಣ ನಾವು ತೊಗೊಂಡೀವಿ ನೋಡ್ರಿ. ಈಗ ಬಂಗಿ ಪುಡಿ ನಿಮಗೆ ತೋರ್ಸಾಕತ್ತಿದ್ದೀನಿ ಬಾಲ್ ಒಳಗೆ ಹಾಕಿ. ಈಗ ಕಲರ್ ಹೆಂಗೈತಿ, ಆಮೇಲೆ ಕಲರ್ ಹೆಂಗೈತಿ ನೋಡು ಅಂತಾರೆ. ಈಗ ನಾವು ಕೊತ್ತಂಬರಿ ಕಾಳು ಎಲ್ಲ ಮಸಾಲೆ ನಾವು ನಿಮ್ಗೇನು ತೋರಿಸಿದ್ವಲ್ಲ ಫಸ್ಟ್ ಸ್ಟಾರ್ಟಿಂಗ, ಚಕ್ರ ಮಗ್ಗಿ, ಲವಂಗ, ಚಕ್ಕಿ, ಏಲಕ್ಕಿ, ಬೆಟ್ಟದ ಏಲಕ್ಕಿ, ಮಸಾಲ ಎಲೆ, ಶಹಜೀರಿಗೆ, ಜೀರಿಗೆ, ಆಮೇಲೆ ತಿನ್ನು ಎಳ್ಳ, ಅಜವಾನ, ಜೀರಿಗೆ ಎಲ್ಲನೂ ನಾವು ಈಗ ಡ್ರೈ ಮಿಕ್ಸ್ ಮಾಡ್ಕೊಳಕತ್ತಿದ್ವಿ ರೀ. ಡ್ರೈ ಮಿಕ್ಸ್ ಮಾಡ್ಕೊಂಡು ಅದನ್ನು ಚಲೋದಂಗೆ ಒಣದನ್ನು ಹುರ್ಕೊಳಕತ್ತಿದ್ವಿ ರೀ. ಎಣ್ಣೆ ಹಾಕಂಗಿಲ್ಲ, ಒಣದನ್ನು ಹುರ್ಕೊಳ್ಳೋದ್ರಿ. ಒಣದ ಹುರ್ಕೊಂಡು ಮಾಡಿದ್ರೆ ಪೌಡ್ರ ಭಾಳ ಚಲೋ ಬರ್ತೈತಿ. ಅದರ ಸಲುವಾಗಿ ನಾವು ಒಣದನ್ನು ಹುರ್ಕೊಳಕತ್ತಿದ್ದೀವಿ. ಹಿಂಗೆ ಒಣ ಮಸಾಲೆ ಹುರಿದ ಇದನ್ನು ನಾವು ತಣ್ಣಗಾಗಕ್ಕೆ ಬಿಟ್ಟು ಬಿಡೋದ್ರಿ. ನಿಧಾನಕ್ಕೆ ನೋಡ್ರಿ, ನೀವು ನೋಡ್ತಿರ್ಬೋದು ಅಲ್ಲಿ ಮೆಂತ್ಯ ಕಾಳು, ಏಲಕ್ಕಿ ಅದು ಚಟಪಟ ಅನ್ನತಾವ. ಹಿಂಗೆ ಚಟಪಟ ಅನ್ನೋ ತನಕನೂ ಇದನ್ನು ನಾವು ಹುರ್ಕೋಬೇಕ್ರಿ. ಈಗ ನೋಡ್ರಿ ಕಲರ್ ಚೇಂಜ್ ಆಗೈತಿ. 1 ಪ್ಲೇಟ್ನಾಗ ಶಿಫ್ಟ್ ಮಾಡಕತ್ತಿದ್ದೀವಿ. ಈಗ ನಾವು ಮುಂದಿನ ಪ್ರಿಪ್ರೇಷನ್ಗೆ ಹೋಗೋ ತನಕ ಅದು ತಣ್ಣಗಾಕೈತಿ. ಈಗ ಕೊಬ್ಬರಿ ತೊಗೊಂಡೇವ್ರಿ ನಾವು. ಕೊಬ್ಬರಿ ಹಿಂಗೆ ಸಣ್ಣ ತುರಿದ ಅದನ್ನು ಹುರ್ಕೊಂಡ್ರೆ ಭಾಳ ಚಲೋ ಆಕತಿ. ಆಮೇಲೆ ಸಣ್ಣಗೆ ನೀವು ಪಾಪಡಿ ಟೈಪ್ ಸ್ಲೈಸ್ ಕಟ್ ಮಾಡಿ ಅದನ್ನು
ಸ್ವಲ್ಪ ಎಣ್ಣೆ ಹಚ್ಚಿ ಹುರ್ಕೊಂಡ್ರೆ ಅದು ಚಲೋ ಆಕತಿ. ಆದ್ರೆ ಮಿಕ್ಸಿ ಒಳಗೆ ಮಾಡೋದ್ರಿಂದ ಹಿಂಗೆ ಮಾಡಿದ್ರೆ ಭಾಳ ಸಣ್ಣ ಆಕತಿ, ಭಾಳ ಚಲೋ ಆಕತಿ. ಅದ್ರ ಸಲುವಾಗಿ ಕೊಬ್ಬರಿ ಹಿಂಗೆ ಹುರ್ಕೋರಿ. ಈಗ ಬೆಳ್ಳುಳ್ಳಿನೂ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳೋದು ನೋಡ್ರಿ. ಈಗ ಹಸಿ ಶುಂಠಿ, ನಮ್ಮ ಕಡೆ ಅಲ್ಲ ಅಂತಾರೆ, ಅಲ್ಲ ಬೆಳ್ಳುಳ್ಳಿ ಎರಡು ಹುರ್ಕೊಳಕತ್ತೀವ್ರಿ ನಾವು. ಹಿಂಗೆ ಅಲ್ಲ ಬೆಳ್ಳುಳ್ಳಿ ಇದು ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳೋದ್ರಿ. ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕಕತ್ತಿದ್ದೀವಿ ರೀ. ಯಾಕಂದ್ರೆ ಇದು ಸ್ವಲ್ಪ ಹಾರ್ಡ್ ಇರ್ತೈತಿ, ಅಲ್ಲ ಹಾರ್ಡ್ ಇರ್ತೈತಿ. ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಮೆತ್ತಗಾಗ್ಬೇಕ್ರಿ. ಅದ್ರ ಸಲುವಾಗಿ ಒಂದು ಅರ್ಧ ಚಮಚೆ ಎಣ್ಣೆ ಹಾಕಿವ್ ನಾವು. ನೀವು ಎಣ್ಣೆ ಹಾಕ್ರಿ, ಭಾಳ ಚಲೋ ಆಕೈತಿ. ಈ ಬೆಳ್ಳುಳ್ಳಿ ಈಗ ನಾವು ಅದನ್ನೂ ಒಂದು ವಾಟಿ ಒಳಗೆ ನಾವು ಶಿಫ್ಟ್ ಮಾಡ್ಕೊಳಕತ್ತಿದ್ದೀವಿ ರೀ. ಹಿಂಗೆ ಅಲ್ಲ ಬೆಳ್ಳುಳ್ಳಿ ಎರಡೂ ಹುರ್ಕೊಂಡ್ರೆ ಮೆತ್ತಗಾಗ್ತಾವೆ ಮತ್ತು ಭಾಳ ಸಣ್ಣ ಆಕ್ಕವು. ಈಗ ನಾವು ಒಂದು 2 ಚಮಚೆ ಎಣ್ಣೆ ಹಾಕಿ ಕರಿಬೇವಿನ ಸೊಪ್ಪು ಚಲೋದಂಗೆ ಚಟಪಟ ಅನ್ನೋ ತನಕ ಇದನ್ನು ಹುರ್ಕೊಂಬಿಡೋದ್ರಿ. ಹಿಂಗೆ ಹುರಿತಂದ್ರೆ ಅವು ಕರಿಬೇವಿನ ಎಲೆ ಅದಾವಲ್ಲ ಮಸ್ತ್ ಕ್ರಿಸ್ಪಿ ಆಕ್ಕವ್ರಿ. ಹಿಂಗೆ ಕ್ರಿಸ್ಪಿ ಆದವು ಅಂದ್ರೆ ಪುಡಿ ಭಾಳ ಚಲೋ ಆಕತಿ, ಪೌಡ್ರ ಭಾಳ ಚಲೋ ಆಕತಿ. ಅದ್ರ ಸಲುವಾಗಿ ಎಣ್ಣೆ ಒಳಗೆ ಈ ಕರಿಬೇವು ಹುರಿಬೇಕು. ಅದೇ ಎಣ್ಣೆ ಉಳ್ದಿತ್ತಲ್ಲ, ಆ ಎಣ್ಣೆ ಒಳಗನ ನಾವು ಉಳ್ಳಾಗಡ್ಡಿ ಹಾಕಿಬಿಟ್ಟು ನೋಡ್ರಿ. ಹಿಂಗೆ ಉಳ್ಳಾಗಡ್ಡಿ ಹಾಕಿ ಇದ್ರದ್ದು ಕಲರ್ ಚೇಂಜ್ ಆಗೋ ತನಕ ಉಳ್ಳಾಗಡ್ಡಿ ಬೇಯಿಸ್ಬೇಕ್ರಿ. ನಿಧಾನಕ್ಕೆ ಉಳ್ಳಾಗಡ್ಡಿ ಬೇಯಿಸೋದ್ರಿ. ಈ ಉಳ್ಳಾಗಡ್ಡಿ ಬೇಯಿಸ್ತಂದ್ರೆ ನಮ್ಮ ಖಾರ ಭಾಳ ಅಂದ್ರೆ ಭಾಳ ಚಲೋ ಆಕತಿ. ಈ ಉಳ್ಳಾಗಡ್ಡಿ ನಿಧಾನಕ್ಕೆ ಕಲರ್ ಚೇಂಜ್ ಆಗಿ ಮೆತ್ತಗಾಗ್ತೈತ್ರಿ ಅದು. ಹಿಂಗೆ ಉಳ್ಳಾಗಡ್ಡಿ ನೀವು ಬೇಯಿಸಿ ಇದನ್ನು ಮಿಕ್ಸಿಗೆ ಹಾಕೋಕ್ಕಿಂತ ಮೊದಲು ನಮ್ಮವ್ವ ಅದು ಏನು ಮಾಡ್ತಿದ್ರಂದ್ರೆ ಅದನ್ನು ಸ್ವಲ್ಪ ಉಳ್ಳಾಗಡ್ಡಿ ತೆಗೆದಿಡ್ತಿದ್ರಿ. ಖಾರ ಮಸಾಲೆ ಕೂಡಿಸಿದ ನಂತರ ಆ ಮಸಾಲೆ ಖಾರ ಮತ್ತು ಈ ಬೇಯಿಸಿದ ಉಳ್ಳಾಗಡ್ಡಿ ಮತ್ತು ಅದರೊಳಗೆ ಒಂದು ಸ್ವಲ್ಪ ಎಣ್ಣೆ, ಇಲ್ದಿದ್ರೆ ತುಪ್ಪ, ಬಿಸಿ ರೊಟ್ಟಿ ಇಷ್ಟು ತಿನ್ನಕ್ಕೆ ಕೊಡ್ತಿದ್ರಿ. ವಾಹ್, ಅದೇನು ರುಚಿ ಅಂತೀರಿ. ಈಗ ನೋಡಿದ ಕೂಡಲೇ ನೆನಪಾಗಕತ್ತೈತದ. ಹಂಗೆ ನೀವು ಒಂದು ಸಲ ರುಚಿ ನೋಡಿರ್ತಿರ್ದು. ಈ ಉಳ್ಳಾಗಡ್ಡಿ ಬೆಂದಾವ, ಕರೆಕ್ಟ ಮೆತ್ತಗಾಗ್ಯಾವು, ಕಲರು ಚೇಂಜ್ ಆಗಿದಾವು, ನೀವು ನೋಡ್ತಿರ್ಬೋದು. ಈಗ ನಾವು ಇದಕ್ಕೆ ಆ ಶುಂಠಿ ಮತ್ತು ಬೆಳ್ಳುಳ್ಳಿ ಇತ್ತಲ್ಲ ಅದನ್ನು ಮಿಕ್ಸ್ ಮಾಡಿಬಿಟ್ಟವ್ರಿ. ಅಂದ್ರೆ ಇವ 3 ಹಸಿ ಪದಾರ್ಥ ಅದಾವ. ಅದರ ಸಲುವಾಗಿ ಈ ಮೂರು ಕೂಡಿ ನಾವು ಮಿಕ್ಸಿಗೆ ಹಾಕೋರ್ದೀವಿ. ಈಗ ಕೊತ್ತಂಬರಿ ಸೊಪ್ಪು ಬಂತು ನೋಡ್ರಿ. ಕೊತ್ತಂಬರಿನೂ ಇದ್ರೊಳಗೆ ಹಾಕಿ ಚಲೋದಂಗೆ ಬಾಡಿಸಿ ಬಿಡೋದ್ರಿ. ಕೊತ್ತಂಬರಿದ ಫ್ಲೇವರ್ ಭಾಳ ಚಲೋ ಬರ್ತೈತಿ, ರುಚಿ ಭಾಳ ಚಲೋ ಕೊಡ್ತೈತಿ. ಅದ್ರ ಸಲುವಾಗಿ ಕೊತ್ತಂಬರಿ ಹಿಂಗೆ ಎಣ್ಣೆ ಒಳಗೆ ಹಾಕಿ ಈ ಉಳ್ಳಾಗಡ್ಡಿ ಏನಿರ್ತೈತಲ್ಲ ಇದ್ರೊಳಗನ ಬಾಡಿಸ್ಕೊಂಡು ಬಿಡೋದ್ರಿ. ಈಗ ಮಿಕ್ಸಿ ಜಾರ್ ತೊಗೊಂಡು ಅದ್ರೊಳಗೆ ನಾವು ಮಸಾಲೆ ಎಲ್ಲ ಮೊದಲೆಲ್ಲ ನಾವು ಹುರಿದಿಟ್ಟುಕೊಂಡಿದ್ವಲ್ಲ ಅದೆಲ್ಲ ಆರಿ ತಣ್ಣಗಾಗೈತಿ. ಈಗ ನಾವು ಮಿಕ್ಸಿ ಒಳಗೆ ಅದನ್ನು ಪೌಡ್ರ್ ಮಾಡ್ಕೊಳ್ಳೋದೈತ್ರಿ ನೋಡ್ರಿ. ಈಗ ಒಂದು ಸಲ ಹಾಕೀವಿ, ಇನ್ನೂ ಒಂದು ಸ್ವಲ್ಪ ತಿರುಗಿಸ್ಬೇಕು. ಇದನ್ನು ತಿರುಗಿಸಿ ಸಣ್ಣ ಮಾಡಬೇಕು. ನಿಮಗೆ ಭಾಳ ಸಣ್ಣ ಬೇಕಪ್ಪ ಅಂತಂದ್ರೆ ಜರಡಿ ಹಿಡೀರಿ. ನಾವೇನು ಜರಡಿ ಹಿಡಿದಿಲ್ಲ. ನಿಮಗೆ ಬೇಕಾದ್ರೆ ನೀವು ಜರಡಿ ಹಿಡಿದ ಮತ್ತೆ ಸಣ್ಣ ಮಾಡಿ ಹಾಕೋಬೋದು. ಈಗ ಬಂತು ನೋಡ್ರಿ ಕೊಬ್ಬರಿ ಕರಿಬೇವು ಒಂದೊಂದು ಸಣ್ಣ ಮಾಡೋದೈತ್ರಿ. ಹಿಂಗೆ ಈಗ ನೋಡ್ರಿ ಕೊಬ್ಬರಿ ಕರಿಬೇವು ಎರಡೂ ಕಾಂಬಿನೇಷನ್ ಆಕೈತೆ. ಅದು ಎರಡೂ ಕೂಡಿ ನಾವು ಸಣ್ಣ ಮಾಡಿದ್ರೆ ಕರೆಕ್ಟಾಗಿ ಪೌಡರ್ ಆಕೈತ್ರಿ. ನೋಡ್ರಿ ಹಸಿರು ಹೆಂಗೆ ಬಂದೈತೆ ನೋಡ್ರಿ. ಅದು ಕೊಬ್ಬರಿ ವೈಟ್ ಇತ್ತು, ಕರಿಬೇವು ಹಸಿರಿತ್ತು, ಎಲ್ಲ ಕೂಡಿ ಕಲರ್ ಚೇಂಜ್ ಆಗೈತೆ. ಅದು ಈಗ ಉಳ್ಳಾಗಡ್ಡಿ, ಆಮೇಲೆ ಹಸಿ ಅಲ್ಲ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಇದಿತ್ತಲ್ಲ ಇದನ್ನು ನಾವು ಈಗ ಮಿಕ್ಸ್ ಮಾಡ್ಕೊಂಬಿಡೋದ್ರಿ. ಮಿಕ್ಸಿ ಒಳಗೆ ಚಲೋದಂಗೆ ಗ್ರೈಂಡ್ ಮಾಡಿತಂದ್ರೆ ಭಾಳ ಚಲೋ ಆಕತಿ. ಉಳ್ಳಾಗಡ್ಡಿ ಮೆತ್ತಗಿರ್ತೈತಿ, ಸ್ವಲ್ಪ ಹಸಿ ಬರ್ತೈತ್ರಿ. ನೀವು ನೋಡ್ತಿರ್ಬೋದು. ಹಿಂಗೆ ಮೆತ್ತಗಾತಂದ್ರೆ ನಮ್ಮ ಖಾರಕ್ಕೆ ಇದೇ ಟೆಕ್ಸ್ಚರ್ ಕೊಡೋದ್ರಿ. ಖಾರ ಮೆತ್ತಗಾಗ್ತೈತ್ರಿ. ಇದಕ್ಕೆ ಒಂದು ಹನಿ ಎಲ್ಲಿಯೂ ನೀರು ಹಾಕಂಗಿಲ್ಲ. ನೀರು ಹಾಕಿತಂದ್ರೆ ನಮ್ಮದು ಖಾರ ಎಲ್ಲ ಕೆಟ್ಟು ಬಿಡ್ತೈತಿ. ಅದರ ಸಲುವಾಗಿ ನೀರು ಹಾಕಂಗಿಲ್ಲ. ಈಗ ನಾವು ಅಷ್ಟು ಎಲ್ಲ ಮಸಾಲೆ ಹಾಕಿ ಖಾರ ಮಿಕ್ಸ್ ಮಾಡಕತ್ತಿದ್ದೀವಿ. ಮೊದಲ ಒಂದು ಚಮಚದಿಂದ ಅದನ್ನೆಲ್ಲ ಮಿಕ್ಸ್ ಮಾಡೋದು. ಆಮೇಲೆ ನೀವು ಕೈನಿಂದ ಮಿಕ್ಸ್ ಮಾಡಬೇಕಾದ್ರೆ ಕೈಗೆ ಮೊದಲ ನಿಮ್ಮ ಕಡೆ ಗಾಂಧೆಣ್ಣೆ ಇದ್ದರೆ ಗಾಂಧೆಣ್ಣೆ ಹಚ್ಚಿರಿ. ಅಂದ್ರೆ ನಮ್ಮ ಕೈ ಉರಿಯಂಗಿಲ್ಲ, ಕೈಗೆ ಬಾಧಕ ಆಗಂಗಿಲ್ಲ. ಇಲ್ಲ ಕೊಬ್ಬರಿ ಎಣ್ಣೆ ಇತ್ತಂದ್ರೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಸವರ್ಕೊಂಡು ಆಮೇಲೆ ಹಿಂಗೆ ಖಾರ ಮಿಕ್ಸ್ ಮಾಡಿರಿ.
ನೋಡಿರಿ ಖಾರ ರೆಡಿ ಆಗೈತಿ. ಬಾಲ್ ಒಳಗೆ ನಿಮಗೆ ತೋರ್ಸಕತ್ತಿದ್ದೀನಿ. ಈ ಖಾರ ಸ್ವಲ್ಪ ಉಳ್ಳಾಗಡ್ಡಿ ತೆಗೆದಿಡ್ರಿ, ಅದ್ರೊಳಗಿನಂತ ಹೇಳಿದ್ನಲ್ಲ ಹಂಗೆ ಉಳ್ಳಾಗಡ್ಡಿ ತೆಗೆದಿಡ್ರಿ, ಬಿಸಿ ರೊಟ್ಟಿ ಮಾಡಿರಿ, ತುಪ್ಪ ಇಲ್ಲದ್ರಕ ಎಣ್ಣೆ ಹಾಕ್ಕೊಂಡು ಈ ಖಾರದ ರುಚಿ ನೋಡಿರಿ. ಹಿಂಗೆ ಮಸಾಲೆ ಖಾರ ಮಾಡಿದ್ರಿ ಅಂದ್ರೆ 1 ವರ್ಷ ತನಕ ನೀವು ಖಾರ ಮತ್ತು ಅಂಗಡಿಗೆ ಹೋಗಿ ತರಬೇಕಾಗಂಗಿಲ್ಲ. ಹಿಂಗೆ ನಮ್ಮ ಎಲ್ಲ ವಿಡಿಯೋಗಳನ್ನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದು ಮರಿಬೇಡ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ, ಧನ್ಯವಾದಗಳು.